ಶಿಡ್ಲಘಟ್ಟ ತಾಲೂಕಿನ ದಡಂಘಟ್ಟ ಗ್ರಾಮದಲ್ಲಿ ಮಾನವೀಯತೆಯನ್ನು ಬೆಚ್ಚಿ ಬೀಳಿಸುವ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮದ ಯುವತಿಯನ್ನು ಅದೇ ಗ್ರಾಮದ ಯುವಕ ಚರಣ್ ಕುಮಾರ್ ಎಂಬುವನು ಮಂತ್ರಾಲಯ ಹಾಗೂ ಆಂಧ್ರ ಪ್ರದೇಶದ ರಾಮಕುಪ್ಪನ್ನ ಹುಡುಗನ ಅಕ್ಕನ ಮನೆಯಲ್ಲಿ ಕರೆದುಕೊಂಡು ಹೋಗಿ ಲೈಂಗಿಕವಾಗಿ ಬಳಸಿಕೊಂಡು ಸುಮಾರು 2 ತಿಂಗಳು ಸುತ್ತಾಡಿಸಿ ಬಳಿಕ ಬೆಂಗಳೂರಿನಲ್ಲಿ ಯುವತಿಯನ್ನು ಬಿಟ್ಟು ಪರಾರಿಯಾಗಿರುವ ಆರೋಪ ಕೇಳಿಬಂದಿದೆ. ಈ ಕುರಿತು ಯುವತಿ ನನಗೆ ಚರಣ್ ಕುಮಾರ್ ತಿರಸ್ಕರಿಸುವುದರಿಂದ ಆತನನ್ನು ಕರೆತಂದು ಮದುವೆ ಮಾಡಿಕೊಡಿ ಎಂದು ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಳ್ಳಿ ಪೊಲೀಸ್ ಠಾಣೆಯಲ್ಲಿ 4ನೆಯ ತಿಂಗಳಲ್ಲೇ ದೂರು ನೀಡಿದ್ದರೂ ಸಹ ಸಮರ್ಪಕ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಅಲ್ಲದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಮನವಿ ಸಲ್ಲಿಸಿದರೂ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಎಂಬ ಬೇಸರವನ್ನು ಹೊರಹಾಕಿದ್ದಾಳೆ. ನ್ಯಾಯಕ್ಕಾಗಿ ಅಲೆದಾಡುತ್ತಿದ್ದ ಯುವತಿ ಇದೀಗ ಮಾನವ ಹಕ್ಕುಗಳ ಕಮಿಟಿ ಅಧ್ಯಕ್ಷ ಸಿಎಂ ಬೈರೇಗೌಡರಿಗೆ ದೂರು ನೀಡಿದ್ದು, ಪ್ರಕರಣದ ಕುರಿತು ಅಧಿಕಾರಿಗಳು ಯುವತಿ ಪರವಾಗಿ ಎದ್ದು ನಿಲ್ಲಬೇಕಾಗಿದೆ. ಅದಲ್ಲದೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಗಳು ಕೇಳಿಬರುತ್ತಿವೆ. ಅಲ್ಲಿಂದ ಕರ್ಕೊಂಡ್ಬಂದು ಬೆಂಗಳೂರಲ್ಲಿ ಬಿಟ್ಬಿಟ್ಟ. ಬೆಂಗಳೂರಲ್ಲಿ 1 ವಾರ ಇದ್ಮೇಲೆ ಅಲ್ಲಿ ಬಿಟ್ಬಿಟ್ಟು ಮನೆ ಮಾರ್ಚ್ಕೊಂಡ್ಬಿಟ್ಟಿದ್ದೇನೆ. ಯಾರಿಗೂ ಕಾಣಿಸ್ತಾನೂ ಇಲ್ಲ, ಎಲ್ಲಿದ್ದಾನೆ ಅಂತ ಕೂಡ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ದಿಬ್ಬುರಳ್ಳಿಯಲ್ಲಿ ಇನ್ಫಾರ್ಮ್ ಕೂಡ ಮಾಡಿದ್ದೀವಿ. ಆದರೆ ಅವ್ರು ಯಾವುದೇ ಥರ ನಮಗೆ ಇನ್ನೂ ಯಾವುದೇ ಥರ ನ್ಯಾಯ ಕೂಡ ಕೊಟ್ಟಿಲ್ಲ. ಇದ್ರ ಬಗ್ಗೆ 2 ತಿಂಗಳಾದ್ರೂ ಇದುವರೆಗೂ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಯಾವುದೇ ಥರ ನ್ಯಾಯ ಕೊಟ್ಟಿಲ್ಲ. ಅದಾದಮೇಲೆ ಮತ್ತೆ ನಾವು ಮಹಿಳಾ ಮತ್ತು ಮಕ್ಕಳ ಕೇಂದ್ರದಲ್ಲಿ ಕೂಡ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ವಿ. ಆದರೆ ಅಲ್ಲೂ ಕೂಡ ನಮ್ಗೆ ಯಾವುದೇ ಥರ ನ್ಯಾಯ ಸಿಗಲಿಲ್ಲ. ಕೊನೆಯದಾಗಿ ಇಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಆ ಸಂಘದಲ್ಲಿ ಬಂದು ಇವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ನನಗೆ ಈ ಥರ ಆಗಿರೋದ್ರಿಂದ ನನಗೆ ನ್ಯಾಯ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ.